ಹಿಂದೆ ಒಂದು ದೊಡ್ಡ ನದಿಯ ದಡದಲ್ಲಿ ನೇರಳೆ ಹಣ್ಣಿನ ಮರವಿತ್ತು. ಆ ಮರದ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸವಾಗಿತ್ತು. ಅದೇ ನದಿಯಲ್ಲಿ ಒಂದು ಮೊಸಳೆ ಕೂಡ ಇತ್ತು. ಕೋತಿಯು ಪ್ರತಿದಿನ ಮರದಲ್ಲಿದ್ದ ಸಿಹಿಯಾದ ನೇರಳೆ ಹಣ್ಣುಗಳನ್ನು ತಿಂದ ಮೇಲೆ ಕೆಲವು ಹಣ್ಣುಗಳನ್ನು ಕೆಳಗಿದ್ದ ಮೊಸಳೆಗೂ ಹಾಕುತ್ತಿತ್ತು. ಹೀಗೆ ಅವರಿಬ್ಬರ ನಡುವೆ ಗಾಢವಾದ ಸ್ನೇಹ ಬೆಳೆಯಿತು. ಮೊಸಳೆಯು ಆ ಹಣ್ಣುಗಳನ್ನು ತನ್ನ ಪತ್ನಿಗೂ ತೆಗೆದುಕೊಂಡು ಹೋಗಿ ಕೊಡುತ್ತಿತ್ತು. ಆ ಹಣ್ಣುಗಳನ್ನು ತಿಂದ ಮೊಸಳೆಯ ಪತ್ನಿ ಒಂದು ದಿನ ಹೀಗೆ ಯೋಚಿಸಿತು, ದಿನವೂ ಇಷ್ಟು ಸಿಹಿಯಾದ ಹಣ್ಣುಗಳನ್ನು ತಿನ್ನುವ ಆ ಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿರಬಹುದು. ಅವಳು ಮೊಸಳೆಗೆ ಪಟ್ಟು ಹಿಡಿದಳು, ನನಗೆ ಆ ಕೋತಿಯ ಹೃದಯವೇ ಬೇಕು, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂದು ಬೆದರಿಸಿದಳು. ಮೊಸಳೆಗೆ ತನ್ನ ಸ್ನೇಹಿತನಿಗೆ ಮೋಸ ಮಾಡಲು ಇಷ್ಟವಿರಲಿಲ್ಲ, ಆದರೆ ಪತ್ನಿಯ ಹಠಕ್ಕೆ ಕಟ್ಟುಬಿದ್ದು ಒಂದು ಉಪಾಯ ಮಾಡಿತು. ಕೋತಿಯ ಬಳಿ ಹೋಗಿ, ಗೆಳೆಯ, ಇಂದು ನನ್ನ ಪತ್ನಿ ನಿನ್ನನ್ನು ಊಟಕ್ಕೆ ಕರೆದಿದ್ದಾಳೆ, ನನ್ನ ಬೆನ್ನ ಮೇಲೆ ಕುಳಿತುಕೋ, ನಮ್ಮ ಮನೆಗೆ ಹೋಗೋಣ ಎಂದು ನಂಬಿದ ಕೋತಿ ಮೊಸಳೆಯ ಬೆನ್ನೇರಿತು. ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ಸತ್ಯವನ್ನು ಒಪ್ಪಿಕೊಂಡಿತು, ತನ್ನ ಪತ್ನಿ ಕೋತಿಯ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ ಎಂದು ಹೇಳಿತು. ಕೋತಿ ಗಾಬರಿಯಾಗದೆ ತಕ್ಷಣ ಒಂದು ಉಪಾಯ ಮಾಡಿತು. ಅಯ್ಯಯ್ಯೋ ಗೆಳೆಯ, ಇದನ್ನ ಮೊದಲೇ ಹೇಳಬಾರದಿತ್ತೆ, ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟು ಬಂದಿದ್ದೇನೆ, ಈಗಲೇ ವಾಪಸ್ ಹೋಗಿ ಅದನ್ನು ತರೋಣ ಬಾ. ಮೂರ್ಖ ಮೊಸಳೆ ಇದನ್ನು ನಂಬಿ ಕೋತಿಯನ್ನು ಮತ್ತೆ ಮರದ ಬಳಿ ಕರೆದುಕೊಂಡು ಬಂದಿತು. ದಡ ತಲುಪುತ್ತಿದ್ದಂತೆ ಕೋತಿ ಜಿಗಿದು ಮರ ಹತ್ತಿ ಕುಳಿತುಕೊಂಡಿತು. ಈ ಕಥೆಯ ನೀತಿ ಆಪತ್ತು ಬಂದಾಗ ಗಾಬರಿಯಾಗದೆ ಬುದ್ಧಿವಂತಿಕೆಯಿಂದ ಯೋಚಿಸಿದರೆ ಎಂತಹ ಸಂಕಷ್ಟದಿಂದ ಬೇಕಾದರೂ ಪಾರಾಗಬಹುದು. ಆಪತ್ತಿನಲ್ಲಿ ಬುದ್ಧಿಯೇ ಬಲ, ಯೋಜನೆಯಿಂದ ಗೆಲ್ಲಬಹುದು ಜಯ. ಬುದ್ಧಿಯೇ ಬಲ, ಜಯ ಜಯ, ಯೋಜನೆಯಿಂದ ಗೆಲ್ಲಬಹುದು ಜಯ.